ಉಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸಲ್ಲಿಕೆ ಮಾಡಿರುವ ರಿಟ್ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ ಅಂಗಳದಲ್ಲಿ ನಡೀತಾ ಇದೆ. ಅದರ ನಾನ್ ಸ್ಟಾಪ್ ಕವರೇಜ್ ಅನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಾಜಭವನ್ ಚಲೋ, ಕಾಂಗ್ರೆಸ್ನಿಂದ ರಾಜಭವನ್ ಚಲೋ, ಮತ್ತೊಂದು ಕಡೆಯಲ್ಲಿ ಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ರಿಟ್ ಅರ್ಜಿಯ ವಿಚಾರಣೆ. ತುಷಾರ್ ಮೆಹ್ತಾ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಪರವಾಗಿ. ಅನೇಕ ಅಂಶಗಳನ್ನ ಏನು ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರವಾಗಿ ವಾದವನ್ನ ಮಂಡಿಸಿದ್ರು, ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಅನ್ನ ಇದೀಗ ತುಷಾರ್ ಮೆಹ್ತಾ ಅವರು ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ದೂರಿನ ಅಂಶಗಳ ಆಧಾರದ ಮೇಲೆ ನೋಟಿಸ್ ಅನ್ನ ನೀಡಲಾಗಿದೆ. ಜುಲೈ 26ರಂದು ಸಿಎಂಗೆ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ. ಈ ನೋಟಿಸ್ ಸಾರಾಂಶ ಕೇವಲ ಅಬ್ರಹಾಂ ದೂರನ್ನ ಅವರಿಗೆ ರಿಕ್ವೆಸ್ಟ್ ಕೂಡ ಹೋಗಿದೆ, ಅದೆಲ್ಲ ಕೂಡ ತನಿಖೆ ಆಗಿದೆ. ಅವೆಲ್ಲ ತನಿಖೆಯಾಗಿ ಕೋರ್ಟ್ಗಳನ್ನ ಆದೇಶದ ಮೇಲೆಗೆ ಇನ್ವೆಸ್ಟಿಗೇಷನ್ ಬಹಳ ದೊಡ್ಡದಾಗಿ ನಡೆದು ಈ ಸಂದರ್ಭದಲ್ಲಿ ತನಿಖೆ ಆಗಿದೆ. ತನಿಖೆ ಆಗಿದ್ದಂತ ಕೇಸ್ಗಳಲ್ಲಿ ಬಹುಶಃ ಈ ಮೇಲೆ ಯಾವ ರೀತಿ ಪ್ರಯೋಗ ಮಾಡಿದ್ರು ಅದಕ್ಕಿಂತ ಮುಂಚಿತವಾಗಿ, ಯಾಕೆಂದ್ರೆ ಎಲ್ಲ ದಾಖಲೆಗಳಿತ್ತು, ಎನ್ಕ್ವೈರಿಗಳಾಗಿತ್ತು. ಏನು ಸೆಕ್ಷನ್ಗಳನ್ನ ಉಪಯೋಗಿಸಿ ಸಂವಿಧಾನದಲ್ಲಿ ಏನು ಅವಕಾಶಗಳಿದೆ, ಕ್ರಿಮಿನಲ್ ಸೆಕ್ಷನ್, ಈಗಿರೋಂಥ ಹೊಸ ಕಾನೂನುಗಳು ಇವೆಲ್ಲ ಏನಿದೆ ಅದೇ ಪ್ರಕಾರ ಅವತ್ತಿನ ಕಾಲದಲ್ಲೇ ಬಹುಶಃ 1 ವಾರ ಆಗ್ಲಿ 10 ದಿನ ಆಗ್ಲಿ ಟೈಮ್ ತೆಗೆದುಕೊಂಡು ಮಾಡಬಹುದು. ಆಗಸ್ಟ್ 8ರಂದು ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ನೀಡಲಾಗಿದೆ. ಈ ಫೈಲ್ ಪುಟ್ಟಪ್ ಮಾಡೋಕೆ ಸೂಚನೆಯನ್ನ ನೀಡಲಾಗಿದೆ ಅಂತ ಹೇಳಿ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸ್ತಾರೆ. ಅದಾಗ ಜಡ್ಜ್ ಪುಟ್ಟಪ್ ಆಗಿದೆಯಾ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಹೌದು ಅನ್ನೋ ಉತ್ತರವನ್ನ ತುಷಾರ್ ಮೆಹ್ತಾ ಅವರು ನೀಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ 5 ಅಂಶಗಳ ಆಧಾರದ ಮೇಲೆ ತುಷಾರ್ ಮೆಹ್ತಾ ಅವರು ಇವತ್ತು ವಾದವನ್ನ ಮಂಡನೆ ಮಾಡ್ತಾ ಇರೋದು. ಪ್ರಮುಖವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಎತ್ತಿದ ವಾದ 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿರೋದೇ ತಪ್ಪು, ಕಾನೂನಿನ ಉಲ್ಲಂಘನೆ ಅಂತ ಹೇಳಿ. ಅದಕ್ಕೆ ಕೌಂಟರ್ ಆಗಿ ಕಾನೂನಿನ ಉಲ್ಲಂಘನೆ ಅಲ್ಲ, ರಾಜ್ಯಪಾಲರು ಸ್ವವಿವೇಚನೆಯಿಂದ ತೆಗೆದುಕೊಂಡಿರುವ ನಿರ್ಧಾರ. ಇಲ್ಲಿ 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡೋ ಸಂದರ್ಭದಲ್ಲಿ ಸವಿಸ್ತಾರವಾದ ವಿವರವನ್ನ ನೀಡುವ ಅನಿವಾರ್ಯತೆ ಇರೋದಿಲ್ಲ. ಹಾಗಿಂದು ಒಂದು ವೇಳೆ ರಾಜ್ಯಪಾಲರೇ ವಿವರವನ್ನ ನೀಡಿಬಿಟ್ರೆ ಮುಂದೆ ನಡೆಯುವ ತನಿಖೆ ಮೇಲೆ ರಾಜ್ಯಪಾಲರ ಬರಹ ಇನ್ಫ್ಲೂಯೆನ್ಸ್ ಮಾಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಇನ್ ಡೀಟೇಲ್ ಆಗಿ ಬರೀಲೇಬೇಕು ಅನ್ನೋದಿಲ್ಲ. ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಿದ್ರಲ್ಲ, ಸ್ಪೆಸಿಫಿಕ್ ಆಗಿ ಕಾರಣವೇ ಕೊಟ್ಟಿಲ್ಲ ಯಾಕೆ ತನಿಖೆಗೆ ಅನುಮತಿ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಅಂತ ಹೇಳಿ. ಹಾಗೆ ಕೊಟ್ಬಿಟ್ರೆ ನಾಳೆ ತನಿಖೆ ನಡೆಸೋ ಸಂದರ್ಭದಲ್ಲಿ ಆ ಕಾರಣ ತನಿಖಾಧಿಕಾರಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಕಾರಣವನ್ನ ನೀಡಲೇಬೇಕು ಅನ್ನೋದಿಲ್ಲ. ಅದು ತನಿಖಾಧಿಕಾರಿಗಳಿಗೆ ಬಿಟ್ಟ ವಿಚಾರ. ತನಿಖೆಯನ್ನ ಕೈಗೆತ್ತಿಕೊಂಡ ನಂತರದಲ್ಲಿ ಅಪರಾಧ ಆಗಿದೆಯಾ ಆಗಿಲ್ವಾ, ಎಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಆಗಿಲ್ಲ, ಇದೆಲ್ಲವನ್ನ ನೋಟ್ ಮಾಡಬೇಕಾಗಿರೋದು ತನಿಖಾಧಿಕಾರಿಗಳ ಕರ್ತವ್ಯ ಆಗಿರುತ್ತೆ. ಇನ್ನು 17A ಕಾಗ್ನಿಸೆನ್ಸ್ಗೂ ಮೊದಲು ನೀಡುವ ವಿಚಾರ ರಾಜ್ಯಪಾಲರು ಕೇವಲ ಪ್ರೈಮಾ ಫೇಸಿ ನೋಡಿ ಪರಿಗಣಿಸಿದ್ದಾರೆ. ಅಂದ್ರೆ ದೂರುದಾರರು ನೀಡಿದ ದೂರಿನ ಆಧಾರದ ಮೇಲೆ ಮೇಲ್ನೋಟಕ್ಕೇನೆ ಇಲ್ಲೊಂದಷ್ಟು ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋದು ಗೊತ್ತಾದ ನಂತರದಲ್ಲಿ ರಾಜ್ಯಪಾಲರು ತನಿಖೆಗೆ ಆದೇಶವನ್ನ ನೀಡಿರೋದು. ರಾಜ್ಯಪಾಲರು ನ್ಯಾಯಮೂರ್ತಿಗಳು ಅಲ್ಲ, ತನಿಖಾಧಿಕಾರಿಗಳು ಅಲ್ಲ. ಅವ್ರು ಇದ್ರ ಬಗ್ಗೆ ಹೌದಾ ಇಲ್ವಾ, ಕರೆಕ್ಟಾ ತಪ್ಪೋ ಅಂತ ಹೇಳಿ ತನಿಖೆಯನ್ನ ನಡೆಸೋ ಹಾಗಿಲ್ಲ. ಅವ್ರು ತನಿಖೆ ನಡೆಸಬೇಕು ಅನ್ನೋ ಕಂಪಲ್ಷನ್ ಇಲ್ಲ. ಕೇವಲ ದೂರುದಾರರು ನೀಡಿದ ದಾಖಲೆಗಳ ಆಧಾರದ ಮೇಲೆ ಪರಿಶೀಲನೆಯನ್ನ ನಡೆಸಿ ಕಾನೂನು ತಜ್ಞರ ಒಂದಷ್ಟು ಸಲಹೆಗಳನ್ನ ಪಡೆದುಕೊಂಡು ಮೇಲ್ನೋಟಕ್ಕೆ ಅಕ್ರಮಗಳಾಗಿರೋದು ಸತ್ಯ ಅಂತ ಗೊತ್ತಾದ ನಂತರದಲ್ಲಿ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ನೀಡಿದ್ದಾರೆ. ಇದು ಸರಿಯಾದ ಕ್ರಮ. ಇಲ್ಲೆಲ್ಲೂ ಕೂಡ ಕಾನೂನಿನ ಉಲ್ಲಂಘನೆ ಆಗಲಿ, ರಾಜ್ಯಪಾಲರು ಸ್ವಯಂ ಪ್ರೇರಿತರಾಗಿ ಯಾವುದೋ ಒಂದು ಪ್ರಭಾವಕ್ಕೆ ಒಳಗಾಗಿ ತೆಗೆದುಕೊಂಡ ನಿರ್ಧಾರ ಅನ್ನೋ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಇದೆಯಲ್ಲ, ಹಾಗಿಲ್ಲ ಅಂತ ಹೇಳಿ ತುಷಾರ್ ಮೆಹ್ತಾ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಒಂದ್ ಕಣ್ ಸುಣ್ಣ ಒಂದ್ ಕಣ್ ಬೆಣ್ಣೆ ಆಗ್ತಾ ಇದ್ದೀರಿ, ಇದು ಸರಿ ಇಲ್ಲ. ಸಮಾನತೆಯಿಂದ ನೀವು ನೋಡ್ಬೇಕು. ಕಾನೂನು ವಿರುದ್ಧ ಕಾನೂನು ಪರವಾಗಿ ರಾಜ್ಯಪಾಲರ ಆಫೀಸಿನ ದುರ್ಬಳಕೆ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ನೀವು ಮಾಡ್ತಾ ಇರೋದು ತಪ್ಪು. ಒಂದ್ ಕಣ್ ಸುಣ್ಣ ಒಂದ್ ಕಣ್ ಬೆಣ್ಣೆ ಆಗ್ತಾ ಇದ್ದೀರಿ, ಇದು ಸರಿ ಇಲ್ಲ. ಸಮಾನತೆಯಿಂದ ನೀವು ನೋಡ್ಬೇಕು. ಕಾನೂನು ವಿರುದ್ಧವಾಗಿ ನೀವು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ.
ಕಾನೂನು ಪರವಾಗಿ ನೀವು ಕೆಲಸವನ್ನು ಮಾಡಬೇಕು, ಸಂವಿಧಾನವನ್ನ ರಕ್ಷಣೆ ಮಾಡಬೇಕು. ಗವರ್ನರ್ ಅವರ ಆಫೀಸ್ ಏನಿದೆ ಅದು ಸಮಾನತೆಗೆ ಹೆಸರಾಗಿರಬೇಕು. ಮಾರ್ಕೆಟ್ ಆಗಿದೆ 1,000 ಕೋಟಿ ರಾತ್ರಿ ಎತ್ತು ಬಿಡ್ತಾರೆ, ಬಂದು ಹಂಚ್ತಾರೆ ಜನಕ್ಕೆ. ಎಷ್ಟು ಬಜೆಟ್ ಇರ್ಬೋದು ನಿಮ್ಮ ಪ್ರಕಾರ? ಈ ರೀತಿ ಆಪರೇಷನ್ ಕಮಲಕ್ಕೆ ಎಷ್ಟು ಬಜೆಟ್ ಇರ್ಬೋದು ಅನ್ಸುತ್ತೆ? ನೀವು ಅವ್ರಿಗೆ ಕೇಳ್ರಿ, ಬಿಜೆಪಿ ಅವ್ರು. ನೀವು ಬಿಜೆಪಿ ಕೇಳ್ರಿ ಸರ್ ಎಷ್ಟು ಬಜೆಟ್ ತೆಗೆದಿಟ್ಟಿದೆ ಅವ್ರು ಕೇಳ್ರಿ, ನನಗೆ ಗುರುತಿಲ್ಲ ಬಜೆಟ್. ಬಿಜೆಪಿ ಅವ್ರಿಗೆ ಕೇಳ್ರಿ, ಈ 125 ಸೈಟ್ ವಿರುದ್ಧ ಇದ್ದಾರೆ, ಬರೀ 14 ಸೈಟ್ ವಿರುದ್ಧ ಇದ್ದಾರೆ. ಆಮೇಲೆ ಗವರ್ನರ್ ಪ್ರಾಸಿಕ್ಯೂಷನ್ 14 ಸೈಟಿಗೆ ಯಾಕೆ ಕೊಡ್ಬೇಕು, 125 ಸೈಟಿಗೆ ಯಾಕೆ ಕೊಡಬಾರ್ದು? ಬಿಜೆಪಿ ಅವ್ರು ಪಾದಯಾತ್ರೆ ಮಾಡಿದ್ರಲ್ಲ, 125 ಸೈಟಿಗೆ ಮಾಡ್ರೆ 14 ಸೈಟಿಗೆ ಮಾಡಿದಾರ ಪಾದಯಾತ್ರೆ ಅವರು? ಅಲ್ಲಲ್ಲ, ಬಿಜೆಪಿ ಅವರು ಪಾದಯಾತ್ರೆ ಮಾಡಿರೋದು 14 ಸೈಟಿಗೆ 125 ಸೈಟಿಗ? ಎಷ್ಟಕ್ಕೆ ಪಾದಯಾತ್ರೆ ಮಾಡಿದ್ದಾರೆ? ಸಿಎಂ ವಿರುದ್ಧ ಬಂದಂತ ಒಂದಷ್ಟು ಗಂಭೀರ ಆರೋಪಗಳು ಅಂತಕ್ಕಂಥದ್ದು. ಅವ್ರು ಪಾದಯಾತ್ರೆ ಮಾಡಿರೋದು 120 ಸೈಟಿಗೆ 14 ಸೈಟಿಗ? 125 ಸೈಟ್ ಕೊಟ್ಟರು ಯಾರು? 125 ಸೈಟ್ನಾಗ 14 ಸೈಟ್ ಇದೆ ತಾನೆ ಸರ್. ನೀವು ಸಮರ್ಥನೆ ನಂತರ ಒಂದಷ್ಟೆಲ್ಲ ದಾಖಲೆಗಳು ಹೊರ ಬಂದು, ವೈಟ್ನರು ಮತ್ತೊಂದು ಕಡೆ ಆಡಿಯೋ ಎಲ್ಲ ಬಂದು, ಅಂದ್ರೆ ಅದಕ್ಕೆ ಅಂದ್ರೆ ಈಗ ವೈಟ್ನರ್ ಹಾಕಿರುವಂಥದ್ದು. ನಿಮಗೆ ಇಲ್ಲಿವರೆಗೆ ಲ್ಯಾಂಡ್ ಯಾರನ್ನ ಓನರ್ಶಿಪ್ ಚಾಲೆಂಜ್ ಮಾಡಿದಾರ? ಲ್ಯಾಂಡ್ ಏನಾರು ಓನರ್ಶಿಪ್ ಚಾಲೆಂಜ್ ಮಾಡಿದಾರ? ಡಿನೋಟಿಫಿಕೇಶನ್ ವಾಯ್ಡ್ ಅಂಡರ್ ಲಾ ಅಂತ ಯಾರನ್ನ ಒಬ್ಬರನ್ನ ಹೇಳಿದಾರೆ ನಿಮಗೆ? ಏನು ಚರ್ಚೆ ಮಾಡ್ತಿದ್ದಾರೆ ರೀ ನೀವು ಕೂಡ? ಸುಮ್ಮನೆ ವೈಟ್ನರ್ ಹೇಳ್ತಾರೆ, ಬಂದು ತೋರಿಸ್ತಾರೆ, ಅದ್ರ ಬಗ್ಗೆ ಮಾತಾಡಿದ್ರೆ ಐದರ್ ಯು ಕಂಪ್ಲೀಟ್ಲಿ ಸ್ಟಡಿಡ್, ಯು ಆಸ್ಕ್ ಮಿ ಎ ಕ್ವಶನ್. ವೈಟ್ನರ್ ಹೊಡೆದ್ರೆ ಏನು, ವೈಟ್ನರ್ ಹೊಡೆದ್ರೆ ಏನು, ವೈಟ್ನರ್ ಹೊಡೆದ್ರೆ ಸುಮ್ಮನೆ ಅನುಮಾನ ಅಂತ ಹೇಳ್ತಲ್ಲ. ಲಿಸನ್ ಟು ಮೀ, ಅಲ್ಲ ಅನುಮಾನ ಕಾರಣ ಅಂದ್ರೆ ಏನು? 50% ತಗೊಳ್ಳೋ ತಪ್ಪು ಅಂತಾನೆ ಕೂಡ ವರದಿ ಕೊಟ್ಟಿದೆ, ಮತ್ತೆ ವೈಟ್ನರ್ ಹಾಕಿರೋದು ಇವೆಲ್ಲವೂ ಕೂಡ ಅನುಮಾನ ಕಾರಣ ಆಗೋದಿಲ್ಲ. 50 ಕೊಡಬಾರಂತ ಕಾನೂನು ಪ್ರಾವಿಷನ್ ಇದೆಯಾ? ವರದಿ ಕೊಟ್ಟಿದೆ, ತಾಂತ್ರಿಕ ಸಮಿತಿನ ವರದಿನೇ ಕೊಟ್ಟಿರೋದು. ವರದಿ ಅದು ಏನ್ ತಾಂತ್ರಿಕ ವರದಿ ಅಂದ್ರೆ ಯಾವುದು? ತಾಂತ್ರಿಕ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ರಚನೆ ಆದಂತ ಸಂದರ್ಭದಲ್ಲಿ ಕೊಟ್ಟಿರೋದು. ಅಲ್ಲ, ಈಗ ತಾಂತ್ರಿಕ ಸಮಿತಿ ಆಫೀಸರ್ಸ್ ಕೂಡ ಕೊಟ್ಟಿರುವಂತದ್ದು. ಬೇಕಾದ್ರೆ ನೀವು ಓದ್ಬೋದು, ಬೇಕಾದ್ರೆ ನೀವು ಓದ್ಬೋದು, ನೀವು ಕೇಳಿದ ತೋರಿಸ್ರಿ, ನೀವು ಓದ್ರಿ. ಮತ್ತೆ ಈ ತಾಂತ್ರಿಕ ವರದಿ ವಿರುದ್ಧವಾಗಿ ಕೊಟ್ಟಾರ ಅವರು. ಅಕಾರ್ಡಿಂಗ್ ಟು ಯು ಬಿಜೆಪಿ ಹ್ಯಾಸ್ ಗಿವನ್ ದಿಸ್ ಸೈಟ್ಸ್ ರಾಂಗ್ಲಿ. ಹೌದು, ಏನಂತಾರೆ 50-50 ನಿವೇಶನ ಕೊಟ್ಟಿರುವಂತದ್ದು ಕೂಡ ರಾಂಗ್ ಅಂತಾನೆ ಕೂಡ ಹೇಳಿದ್ದಾರೆ. ತಾಂತ್ರಿಕ ಸಮಿತಿನೇ ಹೇಳಿರುವಂತ. ಅಲ್ಲ, ಈಗ ನೀವ್ ಹೇಳ ಪ್ರಕಾರ ಸೈಟ್ಸ್ ಕೊಟ್ಟು ತಪ್ಪ? ನಾನು ತಪ್ಪು ಸರಿ ನಾನು ಹೇಳ್ತಾ ಇಲ್ಲ. ಅಲ್ಲ, ನಾನು ಹೇಳ್ತಾ ಇಲ್ಲ, ನೀವು ಹೇಳ್ತಾ ಇರೋದು ಏನಂತಂದ್ರೆ, ಹೌದು ನೀವು ಯಾವ್ದು ಸೈಟ್ ಕೊಟ್ಟರು ಯಾರು? ಸೈಟ್ ಕೊಟ್ಟರು ಯಾರು? ಅಲ್ಲ, ಅದನ್ನ ಏನಂದ್ರೆ ಈಗ ಬಿಜೆಪಿಯಿಂದ ಒಂದಿಷ್ಟು ಅಲ್ರಿ, ಫಂಡಮೆಂಟಲ್ ಕ್ವಶನ್ ಇಸ್ ದ ಸೈಟ್ಸ್ ಆರ್ ಗಿವನ್ ಬೈ ಹೂಮ್? ಮೂಡ ಕೊಟ್ಟಿರುವಂತದ್ದು ಯಾರವರು? ಯಾರ ಆಡಳಿತದಲ್ಲಿತ್ತು? ಯಾರ ಆಡಳಿತದಲ್ಲಿತ್ತು? ಅಲ್ರಿ, ಒಂದ್ ನಿಮಿಷ ಕೇಳ್ರಿ, ಒಂದಷ್ಟು ಪ್ರಶ್ನೆ ಕೊಡೋದು ಹೇಳ್ತಾರೆ. We'll go one by one. Assuming this is correct according to you, then it is wrong. ಒಂದು ಕಡೆ ಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳು ಸಲ್ಲಿಕೆ ಮಾಡಿರುವ ರಿಟ್ ಅರ್ಜಿಯ ವಿಚಾರಣೆ ನಡೀತಾ ಇದೆ.